ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ಯೋಗ ಪರಂಪರೆಯ ಒಂದು ಅಸಾಧಾರಣ ವಿಷಯದ ಬಗ್ಗೆ ಮಾತಾಡೋಣ. 18 ಸಿದ್ಧರು ಯಾರಿವರು, ಅವರ ಶಕ್ತಿಗಳು, ಬೋಧನೆಗಳು ನಮ್ಮ ಜೀವನಕ್ಕೆ ಹೇಗೆ ಸ್ಫೂರ್ತಿ ಕೊಡಬಹುದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಈ ಚರ್ಚೆಗೆ ದಿ ಎನ್ಲೈಟನ್ಮೆಂಟ್ ನ್ಯಾರೇಟಿವ್ ಯೂಟ್ಯೂಬ್ ಚಾನೆಲ್ನ ಒಂದು ವಿಡಿಯೋದಿಂದ ಕೆಲವು ಒಳನೋಟಗಳನ್ನು ತಗೊಂಡಿದ್ದೀವಿ. ಹೌದು, ದೀಸ್ 18 ಸಿದ್ಧಾಸ್ ಕ್ಯಾನ್ ರಿಯಲಿ ಚೇಂಜ್ ಯೋರ್ ಲೈಫ್ ಅನ್ನೋ ವಿಡಿಯೋ. ಸೊ ನಮ್ಮ ಗುರಿ ಏನು ಅಂದ್ರೆ ಈ ಸಿದ್ಧರ ಜ್ಞಾನದ ಆಳ ಮತ್ತೆ ಅದರ ಇಂದಿನ ಪ್ರಸ್ತುತತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಸಿದ್ಧರ ಮಾರ್ಗ ಅಂದ್ರೆ ಅದು ಕೇವಲ ಕಥೆಯಲ್ಲ, ಅದು ಮನುಷ್ಯನ ಒಳಗಿನ ಶಕ್ತಿಯನ್ನ ಹೊರತರುವ ದಾರಿ. ಓ ಹೌದಾ? ಹೌದು. ಈಗ ದೇವರಂ ಪ್ರಕಾರ ಭಕ್ತರು ಅಂದ್ರೆ ದೇವರನ್ನ ಅರಿಯೋಕೆ ಪ್ರಯತ್ನ ಪಡೋರು. ಆದ್ರೆ ಸಿದ್ಧರು ಅಂದ್ರೆ ದೇವರನ್ನ ಅರಿತವರು ಅಂದ್ರೆ ಅನುಭವಿಸಿದವರು. ಹೌದು, ಅನುಭವಿಸಿ ತಿಳಿದವರು. ಸಿದ್ಧ ಅನ್ನೋ ಪದವೇ ಚಿತ್ತದಿಂದ ಬಂದಿದೆ. ಚಿತ್ತ ಅಂದ್ರೆ ಅರಿವು, ಕಾನ್ಷಿಯಸ್ನೆಸ್. ಎಕ್ಸಾಕ್ಟ್ಲಿ, ಅರಿವಿನ ಪೂರ್ಣ ಅರಿವು. ಮತ್ತೆ ನಮ್ಮ ಅಂತಃಕರಣ ಇದೆಯಲ್ಲ ಅಂತಾರಲ್ಲ, ಮತ್ತೆ ಆದಿಸಿದ್ಧ ಶಿವ ಅಂತಾನೂ ಹೇಳ್ತಾರೆ. ಹೌದು, ಆ ಒಂದು ಕನೆಕ್ಷನ್ ಇದೆ. ಅವರ ತತ್ವಗಳು ತುಂಬಾ ಆಳವಾದವು. ಹೇಗೆ? ಒಂದು ಮುಖ್ಯವಾದ ನಂಬಿಕೆ ಅಂದ್ರೆ ಮಾನವ ದೇಹವೇ ಪವಿತ್ರ ದೇವಾಲಯ. ದೇಹವೇ ದೇವಾಲಯ. ಹೌದು, ಮತ್ತೆ ಅದರೊಳಗಿನ ಜೀವಶಕ್ತಿ ಅಂದ್ರೆ ಜೀವಾತ್ಮ, ಅದೇ ದೈವ ಸ್ವರೂಪ ಅಂತ. ಇದು ಕೇಳಕ್ಕೆ ಚೆನ್ನಾಗಿದೆ. ಇದಕ್ಕಿಂತ ಮುಖ್ಯವಾಗಿ ಮೋಕ್ಷವನ್ನ ನಾವು ಸತ್ತ ಮೇಲೆ ಹುಡುಕಬಾರದು. ಹಾಗಾದ್ರೆ ಈ ಜೀವನದಲ್ಲೇ, ಈ ದೇಹದಲ್ಲೇ ಅದನ್ನ ಸಾಧಿಸಬೇಕು ಅಂತ ಅವ್ರು ಹೇಳಿದ್ರು. ಇದು ಒಂಥರ ಕ್ರಾಂತಿಕಾರಿ ಬೋಧನೆ. ನಿಜ. ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಬರೀ ಆಮೇಲಿನ ವಿಷಯ ಅಲ್ಲ, ಈಗಿನ ಪ್ರಜ್ಞಾಪೂರ್ವಕ ಜೀವನದ ಗುರಿ. ಹೌದು ಹೌದು, ಇದು ಬರೀ ನಂಬಿಕೆ ಅಲ್ಲ, ಸಾಧಿಸಬಹುದಾದ ಸ್ಥಿತಿ ಅಂತ ಅವರ ಸಂದೇಶ. ಇದರ ಜೊತೆಗೆ ಅವರು ಸಿದ್ಧವೈದ್ಯ, ರಸವಿದ್ಯೆ, ಯೋಗ ಹೀಗೆಲ್ಲ ಕೊಟ್ಟಿದಾರಲ್ವಾ? ಖಂಡಿತ, ದೊಡ್ಡ ಜ್ಞಾನಭಂಡಾರವನ್ನೇ ನೀಡಿದ್ದಾರೆ. ವಿಶೇಷವಾಗಿ ಅಷ್ಟಾಂಗ ಯೋಗ. ಅಲ್ಲಿ ಶ್ವಾಸೋಚ್ಛ್ವಾಸ ತಂತ್ರಗಳು ತುಂಬಾ ಮುಖ್ಯ. ನಮ್ಮ ಎಡನಾಡಿ ಅಂದ್ರೆ ಚಂದ್ರನಾಡಿ, ಮತ್ತೆ ಬಲನಾಡಿ ಪಿಂಗಳ ಸೂರ್ಯನಾಡಿ, ಇವೆರಡರ ನಡುವೆ ಬ್ಯಾಲೆನ್ಸ್ ತರೋದು. ಆ ಸಮತೋಲನದಿಂದ ಏನಾಗುತ್ತೆ? ಅದರಿಂದ ಮಧ್ಯದಲ್ಲಿರುವ ಸುಷುಮ್ನ ನಾಡಿ ಇದೆಯಲ್ಲ, ಅದು ಬೆನ್ನುಮೂಳೆಯ ಮಧ್ಯದಲ್ಲಿರುವ ಸೂಕ್ಷ್ಮ ಶಕ್ತಿ ಮಾರ್ಗ. ಓಕೆ. ಅದು ಜಾಗೃತಗೊಳ್ಳುತ್ತೆ. ಆಗ ದೇಹದ ತಳದಲ್ಲಿರೋ ಕುಂಡಲಿನಿ ಶಕ್ತಿ ಅದು ಸುಪ್ತವಾಗಿರುತ್ತೆ. ಹೌದು. ಅದು ಸಹಸ್ರಾರ ಚಕ್ರದವರೆಗೆ ಅಂದ್ರೆ ತಲೆಯ ಮೇಲ್ಭಾಗದವರೆಗೆ ಏರುತ್ತೆ. ಇದು ಒಂದು ಆಂತರಿಕ ಶಕ್ತಿಯ ಜಾಗೃತಿ. ವಾವ್, ಇದೊಂದು ಪ್ರಯಾಣದ ಹಾಗೆ. ನಿಜ. ಈ ಪ್ರಕ್ರಿಯೆಯಿಂದಲೇ ಅಷ್ಟಮ ಸಿದ್ಧಿಗಳು ಸಿಗೋದು. ಅಷ್ಟಮ ಸಿದ್ಧಿಗಳು 8 ಅಲೌಕಿಕ ಶಕ್ತಿಗಳು. ಹೌದು, 8 ರೀತಿಯ ಅಲೌಕಿಕ ಶಕ್ತಿಗಳು. ಉದಾಹರಣೆಗೆ ಅಣಿಮ ಅಂದ್ರೆ ದೇಹವನ್ನ ಅಣುವಿನಷ್ಟು ಚಿಕ್ಕದಾಗಿಸೋದು. ಮಹಿಮಾ ಅಂದ್ರೆ ದೊಡ್ಡದಾಗೋದು. ಪ್ರಾಪ್ತಿ ಅಂದ್ರೆ ಬಯಸಿದ್ದನ್ನ ತಕ್ಷಣ ಪಡೆಯೋದು. ಹೀಗೆ 8 ಇವೆ. ಇಲ್ಲಿ ಒಂದು ಕಾಂಟ್ರಾಸ್ಟ್ ಇದೆ ಅಲ್ವಾ? ಬೇರೆ ಆಧ್ಯಾತ್ಮಿಕ ದಾರಿಗಳಲ್ಲಿ ಈ ಸಿದ್ಧಿಗಳನ್ನ ಒಂದು ಅಡ್ಡಿ, ಅಹಂಕಾರದ ಬಲೆ ಅಂತ ನೋಡ್ತಾರೆ. ಹೌದು, ಕೆಲವರು ಹಾಗೆ ಹೇಳ್ತಾರೆ. ಅದೇ ಸಿದ್ಧರು ಇದನ್ನ ದೈವಕೃಪೆಯ ಸಂಕೇತವಾಗಿ ನೋಡಿದ್ರು, ತಮ್ಮೊಳಗಿನ ದೈವತ್ವದ ಸಾಕ್ಷಾತ್ಕಾರದ ಕುರುಹು ಅಂತ. ಹೌದು ಹೌದು, ಶಕ್ತಿಯನ್ನ ನಿರಾಕರಿಸ್ಲಿಲ್ಲ ಅವರು. ಬದಲಿಗೆ ಅದನ್ನ ಸ್ವೀಕರಿಸಿ ಜವಾಬ್ದಾರಿಯಿಂದ ಬಳಸಬೇಕು ಅನ್ನೋದು ಅವರ ಮಾರ್ಗ. ಸಂಯಮ ಮುಖ್ಯವಾಗಿತ್ತು. ಓಕೆ, ಈ 18 ಪ್ರಮುಖ ಸಿದ್ಧರಲ್ಲಿ ಕೆಲವರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಈಗ ಅಗಸ್ತ್ಯ ಮಹರ್ಷಿಗಳು, ಇವರು ಸಿದ್ಧ ವೈದ್ಯ ಪದ್ಧತಿಯ ಪಿತಾಮಹ. ಓ, ಸಿದ್ಧ ಮೆಡಿಸಿನ್ ಫಾದರ್. ಹೌದು, ಅಗತ್ಯಂ ಅನ್ನೋ ಗ್ರಂಥ ಬರೆದಿದ್ದಾರೆ. ನಾಡಿ ಜ್ಯೋತಿಷ್ಯದಲ್ಲೂ ನಿಪುಣರು. ಅವರ ಕೊಡುಗೆ ಇವತ್ತಿಗೂ ಇದೆಯಾ? ಖಂಡಿತ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಜೀವಂತವಾಗಿದೆ. ಹಾಗೆ ತಿರುಮೂಲರವರ ತಿರುಮಂದಿರಂ ಬಗ್ಗೆ ಕೇಳಿದ್ದೀನಿ. ಹೌದು, ಅದನ್ನ ತಮಿಳು ವೇದ ಅಂತಾನೆ ಕರೀತಾರೆ. ಅದು ಬರೀ ಗ್ರಂಥ ಅಲ್ಲ, ತತ್ವಶಾಸ್ತ್ರ, ಯೋಗ, ದೈವಿಕ ಅನುಭವಗಳ ಒಂದು ಸಂಗ್ರಹ. ಇಂಟ್ರೆಸ್ಟಿಂಗ್. ಇನ್ನೊಬ್ಬರು ಭೋಗರ್. ಇವರು ರಸವಿದ್ಯೆ ಅಂದ್ರೆ